ಕಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ಇವತ್ತು ನಾವ್ ಎಲ್ಲಿಪ್ಪ ಅಂದೇವಂದ್ರೆ ಇಲ್ಲಿ ಒಂದು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದು ಒಂದು ವಧುವರ್ ಇಲ್ಲಿ ಅದಾರ. ಏನೋ ಅಂತಾರ, ಲವ್ ಮಾಡಬೇಕು ಗೆಳೆಯ ಜೀವನದಾಗ ಒಂದಾರ ಅಂತಾರಲ್ಲ. ಅಂದ್ರ ಹೆಂಗಪ್ಪ ಲವ್ ಮಾಡಿ ಮದ್ವಿ ಮಾಡ್ಕೋತಾರ. ಎಷ್ಟೋ ಜನ ಲವ್ ಮಾಡಿ ಮಜಾ ಮಾಡಿ ಕೈ ಬಿಡು ಇಂಥ ಸಮಯದಾಗ ಇಲ್ಲಿ ಒಂದು ಇಂಟರ್ ಕಾಸ್ಟ್ ಮ್ಯಾರೇಜ್ ನಡೆದ. ಇಲ್ಲಿ ಒಂದು ಹುಡುಗ ಹುಡುಗಿ ಇಲ್ಲಿ ಅದಾರ. ಕೇಳ್ರು ಇಲ್ಲಿ ಎಲ್ಲಿಪ್ಪ ಅಂದ್ರೆ ಪೊಲೀಸ್ ಸ್ಟೇಷನ್, ಎಲ್ಲಿ ಬಿಜಾಪುರದ ಒಂದು ರೂರಲ್ ಪೊಲೀಸ್ ಸ್ಟೇಷನ್ ಗೋಲ್ ಗುಂಬಜ. ಇಲ್ಲಿ ಎರಡು ಒಂದು ಗುಡಿ ಐತಿ. ಯಾವ ಗುಡಿ ಇದು? ಮರಗಮ್ಮನ ದೇವಸ್ಥಾನದಲ್ಲಿ ಎಲ್ಲಾ ದಲಿತ ಮುಖಂಡರು ಅದಾರ, ಎಲ್ಲ ಅದರ್ ಕಾಸ್ಟ್ ಅವ್ರು ಎಲ್ಲರೂ ಲೀಡರ್ಗಳು ಅದಾರ. ಸ್ವಲ್ಪ ಎಲ್ರಿಗೆ ಅವ್ರು ಅಲ್ಲಿ ಎಲ್ಲರೂ ಅದಾರ. ಅವ್ರ ಸಮ್ಮುಖದಾಗ ಒಂದು ಮದ್ವಿ ಮಾಡ್ಕೊಳತ್ತಾರ. ನಾನು ಫಸ್ಟ್ ಟೈಮ್ ನಮ್ಮ ಚಾನಲ್ದಾಗ ಒಂದು ನವ ದಂಪತಿಗಳು ತೋರ್ಸಾತೀನಿ. ಗುನ್ನಾಪುರ್ ಯಾವ ಇದೇನ್ ಲವ್ ಮ್ಯಾರೇಜ್ ನಿಮ್ದು ಇಬ್ಬರದು? ಏನ್ ನಿಮ್ ಕಾಸ್ಟ್ ಯಾವ್ದ್ರಿ? ಪೂಜಾರಿಗಳು. ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ರಿ? 2 ವರ್ಷ ಆಯ್ತು. 2 ವರ್ಷ ಆಯ್ತು. ಹುಡುಗಿ ಕೂಡ ಅದಾರ. ಏನ್ ನಿಮ್ ಹೆಸರೇನ್ರಿ? ಲಕ್ಷ್ಮಿ. ಯಾವ್ರು ನಿಮ್ದು? ಗುಣಾಪುರ್ ಅನ್ರಿ. ಎಷ್ಟ್ ವರ್ಷದಿಂದ ಲವ್ ಮಾಡ್ತಿದ್ರಿ ಇಬ್ರು? 1 ವರ್ಷ. 1 ವರ್ಷ. ನಿಮ್ ಮನ್ಯಾಗ ಏನ ಎಲ್ಲ ಒಪ್ಪಿಗೆ ಐತಿ? ನಮ್ಮ ಮನ್ಯಾಗನು ಹಂಗೇರಿ, ಅವ್ರ ಹಂಗೇರಿ. ಏನು ಒಪ್ಪಿಗೆ ಇಲ್ಲ? 1 ವರ್ಷದಿಂದ ನೀವು ಲವ್ ಮಾಡ್ತಿದ್ರಿ. ನಿಮ್ದು ಯಾವ ಕಾಸ್ಟ್? ಎಸ್.ಸಿ ಕಾಸ್ಟ್. ಅವ್ರದ್ದು? ಅವ್ರ ಪೂಜಾರಿ. ಮತ್ ನೀವು ಇಬ್ರು ಮದ್ವಿ ಮಾಡ್ಕೋತೀನಿ ಅಂದಾಗ ಮನ್ಯಾಗ ಏನ್ ಹೇಳಿದ್ರು? ಏನ ಹೇಳಾರೆ ನೀವು ಮದ್ವಿ ಮಾಡ್ಕೊಂಡ್ರಿ? ಫಸ್ಟ್ ಹೇಳಾರೆ ಮದ್ವಿ ಮಾಡ್ಕೊಂಡಿದ್ದೇವ್ರಿ. ಆಮೇಲೆ ಈಗ ಮೊದಲೊಂದ್ಸರಿ ಮಾಡ್ಕೊಂಡ್ರಿ? ಅವಾಗೇನು ಒಪ್ಕೊಂಡಿಲ್ಲ ಅವ್ರು? ಯಾರು ಏನು ಹೇಳಿದ್ದಿಲ್ಲ. ಈಗ ನಿಮ್ ತಂದೆ ತಾಯಿ ಯಾರು ಬಂದಾರೇನ್ರಿ? ಬರ್ರಿ, ನೀವು ಅವ್ರ ತಾಯಾರು. ಈಗೇನ ಅವ್ರು ಮದ್ವಿ ಮಾಡ್ಕೋತೀನಿ ಅಂದಾಗ ನಿಮ್ಗೆ ಏನ್ ಅನಿಸ್ತು? ಏನ್ ಬೇರೆ ಕಾಸ್ಟ್ ಆಗ್ತದಪ್ಪ? ಜೀವನನೇ ಹಾಳಾಗ್ಯದ್ರಿ. ಮತ್ತ ಈಗ ಆಕಿ ನ್ಯಾಯ ಸಿಗ್ಬೇಕಲ್ರಿ. ಅದಕ್ಕಾಗಿ ಯಾಕಿರ್ಲಕತೆ ಮಾಡ್ಬಿಟ್ಟೇವ್ರಿ. ಈಗ ಮೊದಲು ಹೇಳಿದ್ರೆ ನಿಮ್ಗೆ ನಾವು ಮದ್ವಿ ಮಾಡ್ಕೋತೇವೆ? ಮೊದಲ ಹೇಳಾರೆ ಮದ್ವಿ ಮಾಡ್ಕೊಂಡಾರ್ರಿ. ಹೇಳಾರೆ ಮದ್ವಿ ಮಾಡ್ಕೊಂಡ್ ಬಳಕ ನಾ ದೇವಸ್ಥಾನದಾಗ ಒಯ್ದು ಹಂಗೆ ನಿಂದ್ರಬಾರ್ದು ಅಂತೇಳಿ ನಮಗ್ ಸಾಕ್ಷಿ ಬೇಕಂತೇಳಿ ಒಯ್ದು ದೇವಸ್ಥಾನದಾಗ ಒಯ್ದು ಲಗ್ನ ಮಾಡಿದ್ದೇನ್ರಿ. ಮಾಡದ ಬಳಕ ಬಿಟ್ಕೆ ಹೋಗಿದ್ದೇನ್ರಿ. ಯಾವಾಗ ಬಿಟ್ಟು ಹೋಗಿದ್ರಿ? 1 ತಿಂಗಳ ಆಗಿತ್ರಿ ಬಿಟ್ಟು ಹೋಗಿ. 1 ತಿಂಗಳ ಮದ್ವಿ ಮಾಡ್ಕೊಂಡ್ ಇದ್ರಿ ಅವ್ರು. ಇದ್ದ ಬಳಕ ಏನದ ಹೋಗಿದ್ದೇನ್ರಿ. ಹೋದ್ ಬಳಕ ಏನದ ತಂದಕ್ಕೆ ಅಂದ್ರ ಮತ್ತ ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಇದು ಮಾಡ್ಯಾವ್ರಿ ನಾವು. ಆದ್ರೆ ಈಗ ಅವ್ರ ನೀವು ಈಗ ಬಲವಂತವಾಗದ ಇಬ್ರು ಒಪ್ಪಿಗೆ ಮೇರೆ ಇಷ್ಟ ಪ್ರಕಾರ ಆಗ್ಯಾದ್ರಿ. ಇಷ್ಟ ಪ್ರಕಾರ ಆಗ್ಯದ. ಈಗ ಅವ್ರಿಗೆ ಅವ್ರ ತಂದೆ ತಾಯಿ ಯಾರು ಬಂದಾರೇನ್ರಿ? ಅವ್ರ ತಂದೆ ತಾಯಿ ಬಂದಿಲ್ಲ. ಈಗ ಇಬ್ರು ಒಂದೇ ಏರಿಯಾ ಏನ್ರಿ? ಒಂದೇ ಊರು, ಒಂದೇ ಏರಿಯಾ. ಈಗ ಇಲ್ಲಿ ಪೊಲೀಸ್ ಸ್ಟೇಷನ್ ದಾಗ ಎಲ್ಲ ಕಂಪ್ಲೇಂಟ್ ಆಗಿಂದ ಅಲ್ಲೆಲ್ಲ ಪೊಲೀಸರಿಗೆಲ್ಲ ಮಾಹಿತಿ ಕೊಟ್ಟೆ ನೀವು ಇಲ್ಲಿ ಮದ್ವಿ ಮಾಡಿ. ಇಲ್ಲಿ ಯಾರು ಇಲ್ಲಿ ಮುಖಂಡರು ಬಂದಾರ? ಎಲ್ಲಾ ಸಮಾಜದವ್ರು ಅದಾರ. ಎಲ್ಲಾ ಸಮಾಜದವ್ರು. ನಿಮಗೆ ಈಗ ಒಪ್ಪಿಗೆ ಐತಿ ನಿಮ್ಮ ಮಗಳು ಮದ್ವಿ ಮಾಡ್ಕೊಂಡು. ಈಗ ನಿಮ್ ಮನ್ಯಾಗ ಹೆಂಗ್ ಒಪ್ಪಿಸ್ತೀರಿ? ಹೆಂಗ್ ಮಾಡ್ತೀರಿ? ಏನ್ ಒಪ್ಕೊಂಡ್ರ ಬತ್ತು, ಒಪ್ಕೊಳಕು ಬತ್ತು. ಈಗಿನ ಜೋಡಿ ಇರೋದಂದ್ರೆ ಫಿಕ್ಸ್. ನೀವೇನ ಅವ್ರು ಏನೋ ಮತ್ ನಾಳೆ ನಿನ್ ಹೊಡಿತೀನಿ ಬಡಿತೀನಿ ಅಂತ ಏನ ಅಂಜಿಕೆ ಹಾಕಿದ್ರ ನೀವೇನ್? ಅವ್ರು ಬಿಟ್ಟೆ ಬಿಟ್ರ. ಈಗ ಅವ್ರ ಬಿಟ್ಟೆ ಬಿಟ್ಟಾರ. ಏನ್ ಮಾಡ್ತೀರಿ ಕೆಲಸ? ಡ್ರೈವರ್ ಮಾಡ್ತೀನಿ. ಡ್ರೈವರ್ಗೆ. ನಾ ಡ್ರೈವರ ನನ್ನ ಲವರ ಹಾಡ ಕೇಳಿರಿ? ಎಲ್ಲ ಡ್ರೈವರ್ಗಳು ಅದೇ ಹಾಡ ಇರ್ತದ. ಈಗ ನೀವು ಈಗೆಲ್ಲ ದಲಿತ ಮುಖಂಡ್ರು ಎಲ್ಲ ಬಂದಾರ, ಎಲ್ಲಾರು ಬಂದು ಮದ್ವಿ ಮಾಡ್ಕೊಂಡ್ರ. ನೀವ್ ಮತ್ ಬಿಟ್ಟು ಹೋಗಿದ್ರ? 1 ತಿಂಗಳು ಬಿಟ್ಟು ಹೋಗಿದ್ರಿ? ಹಂಗೇನಿಲ್ರಿ, ಸ್ವಲ್ಪ ಪ್ರಾಬ್ಲಮ್ ಆಗನ ನಾ ಬೇರೆ ಕಡೆ ಹೋಗಿದ್ದಾರೆ. ಅದನ್ನ ಬಿಟ್ಟು ಹೋಗಿನಂತ ಕಂಪ್ಲೇಂಟ್ ಮಾಡ್ಯಾರ. ಹೌದ್ರಿ? ಈಗೇನ ನಿಮ್ಮ ಇಬ್ರದ್ದು ಒಪ್ಪಿಗೆ ಐತಿ? ಈಗೇನ ಮುಂದೆ ಯಾವ್ದೋ ಒಂದ್ ಭಯ ಇಲ್ಲ, ಏನಿಲ್ಲ? ನೀವ್ ಇಲ್ಲೇ ಜೀವನ ಮಾಡ್ತಾರ? ಈ ಊರ್ ಬಿಟ್ಟು ಬೇರೆ ಊರಾಗ ಹೋಗಿ ಇಲ್ಲೇ ಜೀವನ ಮಾಡ್ತಾರ ಬಿಜಾಪುರದಾಗ. ಇಲ್ಲಿ ಬಿಜಾಪುರ್ನ. ಏನ್ ನಿಮ್ಮ ಹೆಸರು? ಬೀರು. ನಿಮ್ ಹೆಸರು? ಲಕ್ಷ್ಮಿ. ಬರ್ರಿ, ಲಕ್ಷ್ಮಿ ಬೀರು ಅವರು ಮದ್ವಿ ಮಾಡ್ಕೊಂಡ್ರ. ಮದ್ವಿ ಮಾಡಿಸತಕ್ಕಂತ ಹಿರಿಯರು ಇಲ್ಲದಾರ, ಅವ್ರಿಗೆ ಕೇಳೋಣ. ಏನ್ರಿ ನಿಮ್ ಹೆಸರು? ಚೆನ್ನು ಕಟ್ಟಿಮನಿ ಅಂತ ಹೇಳಿ. ಚೆನ್ನು ಕಟ್ಟಿಮನಿ ಅವ್ರು. ಇವ್ರು ಯಾವಾಗ ನಿಮ್ಗೆ ಹೇಳಿದ್ರಿ ಹಿಂಗೆಲ್ಲ? 1 ವಾರದಿಂದ ನಮ್ಗೆ ವಿಷಯ ಆಯ್ತು, ಹಿಂಗ ಆಗೈತೆ ಅಂತ ಹೇಳಿ. ಅದ ಆಲ್ರೆಡಿ ಅವ್ರು ಕಂಪ್ಲೇಂಟ್ ಮಾಡಿದ್ರು ಸ್ಟೇಷನ್ ಬಂದು. ಅದಾದ್ಮೇಲೆ ಅವ್ರ ಹಿರಿಯರು ಒಂದಿಷ್ಟು ಜನ ಬಂದು ಇಲ್ಲ 1 ವಾರ ಟೈಮ್ ಕೊಡ್ರಿ ಅಂತ ಹೇಳಿ ಹೇಳಿದ್ರು DSP ಅವ್ರ ಹತ್ರ. ಹೇಳಿದ ತಕ್ಷಣ 1 ವಾರ ಟೈಮ್ ಕೊಟ್ರೆ ಅಷ್ಟರಲ್ಲೇ ಹುಡುಗ ಬಂದ. ಇಬ್ಬರದು ಪರಸ್ಪರ ಒಪ್ಪಿಗೆ ಇತ್ತು. ಸಣ್ಣ ಪುಟ್ಟ ಮನಸ್ತಾಪದಿಂದ ಅವ್ರ ಹುಡುಗ ಒಂದ್ ಸ್ವಲ್ಪ ದಿನ ಹೊರಗೆ ಹೋಗಿದ್ದ. ಹಿಂಗಾಗಿ ಬಂದು ಪ್ರೀತಿಯಿಂದ ಒಪ್ಕೊಂಡು ಇಬ್ರು ಪರಸ್ಪರ ಒಪ್ಕೊಂಡೆ ಇವತ್ತು ಮದುವೆ ಆಗಿರುವಂತದ್ದು. ಶುಕ್ರವಾರ ಅವ್ರ ಇಬ್ಬರದು ಕೂಡ ಇದು ಸಬ್ ರಿಜಿಸ್ಟರ್ ಅಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿರಿ? ಇಲ್ಲ, ಮಾಡಿಸ್ಬೇಕೀಗ. ಅಲ್ಲ, ಈಗ ಹುಡುಗಿ ಬಂದ್ ಹೇಳಿದ್ವು ನಿಮಗೇನು? ಹುಡುಗ ಬಂದ್ ಹೇಳ? ಇಲ್ಲ, ಹುಡುಗಿ ನಮ್ಮ ಹತ್ರ ಬಂದಿಲ್ಲ. ಹಿಂಗಾಗೈತೆ ಅಂತ ಹೇಳಿ. ಹುಡುಗ ನಿಮಗೆ ಕಾಂಟ್ಯಾಕ್ಟ್ ಮಾಡ್ದ ಸಿಕ್ಕ ಫೋನ್? ಇಲ್ಲ, ಅವ್ರ ಜೊತೆಗೆ ಮುಖಂಡರು ಬಂದಿದ್ರಲ್ಲ, ಅವ್ರು ಹೇಳಿದ್ರು. ಅವರೇ ಕರ್ಕೊಂಡ್ಬಂದು ಇವತ್ತು ಈ ಯಲ್ಲಪ್ಪಣ್ಣವ್ರ ಕರ್ಕೊಂಡ್ಬಂದು ನೀವು ಕರ್ಕೊಂಡ್ ಬಂದ್ರಿ? ಈಗ ಅವ್ರು ಕರ್ಕೊಂಡ್ಬಂದ್ ನೀವು ಇವತ್ತು ಇಲ್ಲಿ ಮದ್ವಿ ಮಾಡ್ಸಿರಿ? ಈಗೆಲ್ಲ ಪೊಲೀಸರು ಅವ್ರೆಲ್ಲ ಕಂಪ್ಲೇಂಟ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಈಗೆಲ್ಲ. ಈಗ ಅವ್ರ ನಿಮ್ ಮುಂದೆ ಏನೋ ತೊಂದರೆ ಆದ್ರೂ ಕೂಡ ನೀವು ಅವ್ರಿಗೆ ಜೀವನ ತಿದ್ದಿ ಬುದ್ಧಿ ಹೇಳ್ತೀರಿ? ಅಧ್ಯಕ್ಷರದಾರ ನೀವು, ಮತ್ ಸದಸ್ಯರು ಇರಬೇಕು. ಅಧ್ಯಕ್ಷರು ಒಬ್ಬರೇ ಆದ್ರೆ ಯಾಕ್ರಿ? ಈಗೇನ ಮುಂದೆ ಅವ್ರಿಗೇನ ಜೀವನದಾಗ ಏನೇ ತೊಂದರೆ ಆದ್ರೂ ಕೂಡ ನೀವು ಮುಂದೆ? ನಾವು PSI ಎಲ್ಲರೂ ಸೇರಿ ಹೇಳಿವಿ,
ಇಷ್ಟು ದಿನ ಏನ್ ಸಮಸ್ಯೆಗಳು ಮಾಡ್ಕೊಂಡಿದ್ರಿ ಯಾವ್ದನ್ನ ಮಾಡ್ಕೋಬೇಡ್ರಿ, ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರೋದೆ, ಹಿಂಗಾಗಿ ಹೊಂದಾಣಿಕೆಯಿಂದ ಜೀವನ ಮಾಡ್ರಿ ಅಂತ ಹೇಳಿ ಎಲ್ಲ ತಿಳಿ ಹೇಳಿ ಬುದ್ಧಿ ಹೇಳಿ ಹಿರಿಯರ ಸಮ್ಮುಖದಲ್ಲಿ ಇವತ್ತೆಲ್ಲ ಹೇಳಿವಿ. ಅದ್ರ ಪ್ರಕಾರ ಅವರೆಲ್ಲ ಒಪ್ಕೊಂಡು ಇವತ್ತು ಪರಸ್ಪರ ಒಪ್ಪಿಗೆಯಿಂದನ ಮದುವೆ ಆಗ್ಯಾರ. ಹಿಂಗಾಗಿ ಅವ್ರ ಜೀವನ ಸುಖವಾಗಿರ್ಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೀವಿ. ಈಗ ರಿಜಿಸ್ಟರ್ ಮ್ಯಾರೇಜ್ ಯಾವಾಗ ಮಾಡ್ಸೋರು? ಶುಕ್ರವಾರ ದಿನ, ನಾಳೆ ವಿಜಯಪುರ ಬಂದಿರೋದ್ರಿಂದ ಶುಕ್ರವಾರ ದಿನ ಅವ್ರದ್ದು ನೋಂದಣಿ ಆಫೀಸ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ರಿಜಿಸ್ಟರ್ ಮಾಡಿಸ್ತೀವಿ. ನಾಳೆ ನ್ಯಾಯಾಧೀಶ ನಮ್ಮ ಗವಾಯಿ ಅವ್ರ ಮೇಲೆ ಆಗಿರ್ತಕ್ಕಂಥ ಹಲ್ಲೆನ ಕಂಡೀಷನ್ ನಾವು ವಿಜಯಪುರ ಬಂದ್ ಕರೆ ಕೊಟ್ಟಿದ್ವಿ. ಹಿಂಗಾಗಿ ನಾಳೆ ಮಾಡಕ್ಕಾಗಲ್ಲ. ಇವತ್ತಿನ ದಿವಸ ಎಲ್ಲಾ ಹಿರಿಯರ ಸಮ್ಮುಖದಲ್ಲಿ ಅಂದ್ರೆ ನಮ್ಮ ವಿಜಯಪುರದಲ್ಲಿ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಅವ್ರ ಮದುವೆ ಮಾಡಿದೀವಿ. ಅವ್ರು ಸುಖವಾಗಿ ಇರ್ತಾರಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ಸಹಾಯಗಳನ್ನ ನಾವು ಕೂಡ ಎಲ್ಲರೂ ಸೇರಿಬಿಟ್ ಮಾಡ್ತೀವಿ. ಸುಖವಾಗಿ ಇರೋದು ಅವ್ರಿಗೆ ಬಿಟ್ಕೊಟ್ಟು ವಿಚಾರ, ಎಲ್ಲವನ್ನು ಜವಾಬ್ದಾರಿ ನಾವು ನಾಯಕರು ತಗೊಳಕ್ಕಾಗಲ್ಲ. ಅವ್ರಿಗೆ ಸಣ್ಣ ಪುಟ್ಟ ಏನಾರ ತೊಂದರೆಗಳಾದಾಗ ನಾವು ಮುಂದೆ ಬಂದು ಅವ್ರಿಗೆ ಏನ್ ಬೇಕಲ್ಲ ಹೆಲ್ಪ್ ಮಾಡ್ತೀವಿ ಅಷ್ಟೇ. ಈಗೇನ್ ಶುಕ್ರವಾರ ದಿನ ನೋಂದಣಿ ಮಾಡ್ತೀವಿ, ನೋಂದಣಿ ಮಾಡಿಸ್ಕೊಡ್ತೀವಿ. ಏನ್ ನಿಮ್ಮ ಹೆಸರು? ಯಮನಪ್ಪ ಗುಣಿಕೆ, ಸಾಮಾಜಿಕ ಕಾರ್ಯಕರ್ತ, ವಿಜಯಪುರ. ನೋಡ್ರಿ ಎಲ್ಲ ಕೂಡ ಅವ್ರು ಕೂಡ ಜವಾಬ್ದಾರಿ ಹೊತ್ಕೊಂಡ್ರೆ, ಯಾಕಂದ್ರೆ ನಮ್ಮ ಹತ್ರ ಹುಡುಗಿ ಬಂದ್ ಹೇಳಿದಾಗ ನಾವು ಕೂಡ ಅವ್ರ ನ್ಯಾಯ ಒದಗಿಸುವ ಕೆಲಸ ಮಾಡ್ತೀವಿ ಅಂತೇಳಿ ಅವ್ರು ಸಮ್ಮುಖದಲ್ಲಿ ಒಂದು ಮದುವೆ ಮಾಡಿಸ್ತಾರ. ಒಂದು ಏನಪ್ಪಾ ಅಂದ್ರೆ ಅಧಿಕೃತವಾಗಿ ಸಬ್ ರಿಜಿಸ್ಟರ್ ಆಫೀಸ್ ಕೂಡ ಅವ್ರ ಮದುವೆ ಮಾಡಿಸ್ತೇವೆ ಅಂತೇಳಿ. ಇದು ಬಸವನಾಡಿನಲ್ಲಿ ಇವತ್ತು ಜಾತಿಯ ಒಂದು ಹೊಗೆ ಆಡ್ತಕ್ಕಂತ ಒಂದು ದಿನಮಾನದಲ್ಲಿ 12ನೇ ಶತಮಾನದಲ್ಲಿ ಅನ್ನ ಬಸವಣ್ಣವರು ಯಾವ ಅಂತರ್ಜಾತಿ ವಿವಾಹ ಮಾಡೋದ್ರಿಂದ ಎಲ್ಲಾ ಧರ್ಮ ಎಲ್ಲಾ ಜಾತಿ ಜೊತೆ ನಾವು ಸಮನಾಗಿರ್ಬೇಕಂತ ಏನ್ ಇದು ಇತ್ತು. ಆ ತತ್ವ ಸಿದ್ಧಾಂತ ಪ್ರಕಾರ ಇಬ್ರು ಕೂಡ ಅವರು ಕೂಡ ಓದು ಬರಕ್ ಕಲ್ತಿದಾರು ಇದ್ದಾರೆ. ಆ ಒಂದು ವಿಚಾರವಾಗಿ ಈ ಬಸವಣ್ಣ ನಾಡಿನಲ್ಲಿ ಅಂತರ್ಜಾತಿ ವಿವಾಹ ಆಗೈತಿ. ಇದು 12ನೇ ಶತಮಾನದ ಅನ್ನ ಬಸವಣ್ಣವರ ಒಂದು ವಾಣಿ ಅಂತ ಅವರು ಕೂಡ ನಡ್ಕೊಂಡಿದ್ದಾರೆ. ಅವ್ರಿಗೆ ನಾವೆಲ್ಲರೂ ಸಂಪೂರ್ಣ ಬೆಂಬಲ ಇದೆ ಅಂತ. ಅಂತರ್ಜಾತಿ ವಿವಾಹ ಆಗುವುದರಿಂದ ಅವ್ರಿಗೆ ಒಂದು ಒಳ್ಳೆ ಬಾಳ್ ಕೊಟ್ಟಿದ್ದಾರೆ. ಅವ್ರಿಗೆ ಸರ್ಕಾರದಿಂದ ಏನ್ ಬರ್ತಕ್ಕಂಥ ಸವಲತ್ತುಗಳು ಎಲ್ಲ ದಲಿತ ಮುಖಂಡರು ನಾವು ಇಸ್ಕೊಡ್ಲಕ್ಕ ಸ್ವಲ್ಪ ಸಿದ್ಧರಿತೀವಿ ಅಂತಕ್ಕಂಥ ಒಂದು ಹೇಳಿಕೆ. ಏನ್ ನಿಮ್ಮ ಹೆಸರು? ಯಮನಪ್ಪ ಸಿದ್ದರೆಡ್ಡಿ, DSS ಜಿಲ್ಲಾ ಸಂಚಾಲಕರು, ವಿಜಯಪುರ. ಧನ್ಯವಾದಗಳು. ಬರ್ರಿ, ಈಗ ಅವರೆಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರು. ಮತ್ತ ಮುಂದೆ ಏನೈತಿ ತೋರಿಸ್ತೀನಿ. ಬಾಯ್. ಅಲ್ಲಿ ತನಕ ಹೋಗಿ ಬರ್ತೀನಿ. ಶಾಣೆ ಮಂದಿಗೆ